ತೆಂಬಿಟ್ಟು ದೀಪನ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ನೀರೆಲ್ಲ ರೆಡಿ ಆಗಿದೆ. ಬೇಕಾ ನಿನಗೆ? ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಬ್ಸ್ ಅಂತ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಬನ್ನಿ ನಾ ಮತ್ತೆ ಏನು ಮಾಡ್ತಾಯಿದ್ದಾರೆ ತೋರಿಸ್ತೀನಿ. ಏನತ್ತೆ ಮಾಡ್ತಾಯಿದ್ಯಾ? ತಂಬಿಟ್ಟು ರೆಡಿ ಇದೆ. ತಂಬಿಟ್ಟು ಪೂಜೆಗೆ ತಂಬಿಟ್ಟು. ಆಮೇಲೆ ಊರಬ್ಬ, ಅದಕ್ಕೆ ತಂಬಿಟ್ಟು ಮಾಡ್ತಾ ಇದ್ದೀವಿ. ಆರತಿ ಮಾಡೋಣ ಅಂತ. ನಮ್ಮ ಅತ್ತೆ ಮನೆ ಹತ್ರ ಊರಬ್ಬ, ಅದಕ್ಕೆ ದೇವ್ರಿಗೆ ಆರತಿ ಮಾಡೋಕ್ಕೆ ಅಲ್ವಾ? ಆರತಿ ಮಾಡೋಕ್ಕೆ ತಂಬಿಟ್ಟು ಮಾಡ್ತಾ ಇದ್ದೀವಿ. ನಮ್ಮ ಅಕ್ಕ ರೆಡಿ, ಭುವನ ರೆಡಿ. ಝೂಗೆ ಭುವನ ರೆಡಿ, ಇಬ್ಬರು ರೆಡಿ. ನಮ್ಮ ಅಕ್ಕನೇ ರೆಡಿ ಮಾಡಿರೋದು. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತೆಂಬಿಟ್ಟು ದೀಪನ ತಂಬಿಟ್ಟು ದೀಪ ಇಟ್ಕೊಂಡು ಬಾ. ನಿಮ್ಮ ಅತ್ತೆ ತೋರಿಸು. ನಮ್ಮ ಅತ್ತೆ ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರೋ ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ. ಆಡಿದ ಮಾತನ್ ಮೀದಿರೋ ಭಕ್ತರ ಇವಳಿಗೆ ಇಷ್ಟ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಕೇಕ್ ತಗೋತಾ ಇದ್ದಾರೆ ನಮ್ಮ ಅಕ್ಕ. ವೈಮಾ ಅಲ್ಲೇ ಮೇಕಪ್ ಮಾಡ್ಕೋತಾವಳೆ ಕಳ್ಳಿ. ಏನು ಚೆನ್ನಾಗಿರುತ್ತೆ. ನೀನು ಹೆಂಗಿದ್ರು ಚೆನ್ನಾಗಿತ್ತು ಬಿಡು. ಹೀರೋಯಿನ್ ನಮ್ಮ ಮಕ್ಕಳೆಲ್ಲ ನೋಡ್ತಾರ ವ್ಲಾಗು. 4 ಜನ ಮ್ಯಾಮ್ ನಾವು ಸಬ್ಸ್ಕ್ರೈಬ್ ಆಗಿದ್ದೀವಿ ಅಂತೆ. ಟೈಟಾನಿಕ್ ಹೀರೋಯಿನ್. ಇವಾಗ ಅಡುಗೆ ಮಾಡಬೇಕಲ್ವಾ? ಏನು ಮಾಡೋದು? ವೆಜಿಟೇಬಲ್ ಕುರ್ಮಾ ಇದೆ, ಅದಕ್ಕೆ ಗೀ ರೈಸ್. ಆಮೇಲೆ ಗೀ ರೈಸ್ ಮಾಡೋವರೆಗೂ ಈ ಸ್ಯಾರಿ ಬಿಚ್ಚಲ್ಲ ಅಂತ ಹಾಕೊಂಡು ಕೂತು. ಇವಳು ಕಾಲೇಟಾಗಿದೆ, ಅದಕ್ಕೆ ಇವಳು ಬಿಚ್ಚಿಬಿಟ್ಟಿದ್ದಾಳೆ. ನೋಡಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ. ಇದು ಅದೇ ಇಲ್ಲೊಂದು ಕೇಕ್ ತಿನ್ಕೊಳ್ಳೋಣ ಇವಾಗ. ವಿನುತಾ ಕೇಕ್ ತಂದಿದ್ದಾರೆ. ಅತ್ತೆ ವಾಟ್ ಡೂಯಿಂಗ್? ಪಾತ್ರೆ ತೊಳೆದು ನಾಳೆ ಜೋಲೋ ಚಿಪ್ ಚಾಲೆಂಜ್ ಮಾಡ್ತೀವಿ ನಾವು. ಎಸ್, ಒಂದು ನೋಡಿ ಚೆನ್ನಾಗಿದೆ ನೋಡಿ ಗಾಯ್ಸ್. 3 ಕೇಕ್ ತಿಂದಾಯ್ತು. 3 ಜನ ಒಂದೊಂದು ಕೇಕು. ಇವಾಗ ಯಾವುದೋ ಕೇಕ್ ಬ್ರೌನಿ. ಹೋಗಿ ಎಲ್ಲರೂ ಸ್ಪೂನ್ ಎತ್ಕೊಬರ. ನೆಕ್ಸ್ಟ್ ವ್ಲಾಗ್ ಏನು ಮಾಡೋಣ? ಎಷ್ಟೊಂದು ದಿನ ಆಗಿತ್ತು ನಾನು ವ್ಲಾಗ್ ಮಾಡಿ. ನಾನು ಫಸ್ಟ್ ವ್ಲಾಗ್ ಮಾಡಿ ಆಗಲೇ 1.5 ಮಂತ್ ಆಯ್ತು. ಜಾನ್ವರಿ. ನೆಕ್ಸ್ಟ್ ಏನು ವ್ಲಾಗ್ ಬೇಕಂತ ನೀವು ಕಮೆಂಟ್ ಮಾಡಿ, ಆ ವ್ಲಾಗ್ನ ಮಾಡ್ತೀವಿ ನಾವು. ಹೌದು. ಪೋತಿ ಭುವನ
ನಾನು ನಮ್ಮ ಅಕ್ಕ ಇವಾಗ ನೆಕ್ಸ್ಟು ಇನ್ನು ಟೈಮು 6 ಆಗಿಲ್ಲ. ನೆಕ್ಸ್ಟ್ ನಾವು ಡಿನ್ನರ್ಗೆ ನಾವೇ ಮಾಡ್ತಾಯಿದ್ದೀವಿ ಗೀ ರೈಸ್. ಅದನ್ನು ತೋರಿಸ್ತೀನಿ. ಎಲ್ಲಿ ಗುಂಡ ಎಲ್ಲಿ ಗುಂಡ ಇದಕ್ಕೆ ಬ್ಲಾಗ್ ಗುಂಡ ಗುಂಡ ತೋರಿಸ್ತೀನಿ. ಮತ್ತೆ ಯಾವ ಗಿಡ ಹಾಕ್ತಿದ್ದಾರೆ ಹಾಕಿದ್ದಾರೆ. ಇದು ಯಾವ ಪ್ಲ್ಯಾಂಟ್ ಗೊತ್ತಿಲ್ಲ. ಯಾವುದತ್ತೆ ಇದು? ಏನಪ್ಪ? ರಬ್ಬರ್ ಪ್ಲ್ಯಾಂಟು. ಇದು ರಬ್ಬರ್ ಪ್ಲ್ಯಾಂಟು. ಇದು ಅದೇನು ಏನು ಪ್ಲ್ಯಾಂಟ್ ಇದು ಗೊತ್ತಿಲ್ಲ. ಸ್ನೇಕ್ ಪ್ಲಾಂಟ್. ಇದು ಸ್ನೇಕ್ ಪ್ಲ್ಯಾಂಟ್. ಇದು ಸ್ಮಾಲ್ ಸ್ನೇಕ್ ಪ್ಲ್ಯಾಂಟ್ ಅಂದ್ಕೊಳ್ಳಿ. ಇದು ನಮ್ಮ ಮನೇಲಿದೆ. ಇದು ಯಾವುದಂತ ಗೊತ್ತಿಲ್ಲ. ಅದು ಸ್ಪೈಡರ್ ಪ್ಲ್ಯಾಂಟು. ಇದು ಶಂಖಪುಷ್ಪ. ಅದು ಇದು ಅದೇನದು ಮನಿ ಪ್ಲ್ಯಾಂಟ್. ಇವೆರಡು ಗೊತ್ತಿಲ್ಲ. ಇದು ಹೆಸರು ಗೊತ್ತು, ಅದೇ ನೆನಪಾಗ್ತಾರೆ. ಇದು ಬಿಳಿದೆಲೆ ಗಿಡ. ಇನ್ನು ಮತ್ತೆ ತುಳಸಿ ಗಿಡ ಇಕ್ಕಿದ್ದಾರೆ. ತುಳಸಿ ಗಿಡ. ನಮ್ಮ ಗುಂಡ ಹಾಳು ಮಾಡ್ಬಿಟ್ಟು ಇದು ನೋಡಿ, ನಮ್ಮ ಗುಂಡ ಹಾಳು ಮಾಡ್ಬಿಟ್ಟು ರಂಗೋಲಿ. ಇದು ನೋಡಿ ಕಾಲ್ ಪ್ರಿಂಟ್ಸ್. ಬರ್ತೀಯ ಗುಂಡ ಮಾಡಿ ಮೇಲೆ ಬಾ ಬಾರೋ ಒಣಗಾಕಿದ್ದೀನಿ ಗುಂಡ ಬಾ ಮಾಡಿ ಮೇಲೆ. ಇದು ಯಾವ್ಯಾವುದೋ ಪ್ಲ್ಯಾಂಟ್ಗಳಿದೆ, ನಮಗೆ ಹೆಸರೇ ಗೊತ್ತಿಲ್ಲ. ಇಷ್ಟು ಪಾಟ್ ಇದೆ. ಇಷ್ಟು ಪಾಟ್ ನಮ್ಮ ಅತ್ತೆ ಮನೆಯಲ್ಲಿ ಇರೋದು. ನೆಕ್ಸ್ಟು ನಮ್ಮ ಮನೆಯಲ್ಲಿ ಏನೇನಿದೆ ಅಂತ ಹೋಗಿ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಬನ್ನಿ ಕೆಳಗೋದು. ಸೊ ಗಾಯ್ಸ್, ಕುಕ್ಕಿಂಗ್ ಸ್ಟಾರ್ಟ್ ಆಗಿದೆ ನೋಡಿ. ಅದೇನು ಏನಿದು ಕಾಯಿ ಹಾಲು ಅಕ್ಕಿ ನೆನೆಸಿಟ್ಕೊಂಡು ತೊಳೆದಿಟ್ಕೊಂಡಿದ್ದೀವಿ. ತುಪ್ಪ, ಈರುಳ್ಳಿ, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಪುದೀನ, ಕೊತ್ತಂಬರಿ, ಮೆಂತ್ಯ ಹಾಕಿಲ್ಲ ಉಚ್ಚಿ, ಯಾವುದೋ ಒಂದು ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಆಮೇಲೆ ಏನಿದು ಬಟಾಣಿ, ಹಸಿಮೆಣ್ಸಿನ್ಕಾಯಿ, ಪಲಾವ್ ಎಲೆ, ಇದೇನಿದು ಗೋಡಂಬಿ, ಏನಿದು ಮಸಾಲೆ ಸ್ಪೈಸಸ್ ಪಲಾವ್ಗೆ ಹಾಕೋದೆಲ್ಲ ಸಾಮಾನು. ನೆಕ್ಸ್ಟ್ ಮಾಡೋದು ಸ್ಟಾರ್ಟ್. ಎಣ್ಣೆ ಇಷ್ಟು ತಗೋಬೇಕು. Two, 3 spoons of oil. Next 1 spoon ತುಪ್ಪ. ಸೈಡ್ ನಿಮಗೆ ತುಪ್ಪ ಜಾಸ್ತಿ ಬೇಕಿದ್ರೆ ತುಪ್ಪ ಜಾಸ್ತಿ ಹಾಕೋಬೋದು. ನಾವು ತುಪ್ಪ ತಿನ್ನಲ್ಲ. ನಾನು ತುಪ್ಪ ತಿನ್ನಲ್ಲ, ಸೊ ನಾನು ತುಪ್ಪ ಹಾಕ್ತಿಲ್ಲ. ಇಷ್ಟು ತುಪ್ಪ ಎಷ್ಟು ಸ್ಪೂನ್ ಹಾಕ್ದೆ? 1 ಸ್ಪೂನ್ ಹಾಕೋದು. 1 ಸ್ಪೂನ್. ಸೊ ಎಣ್ಣೆ ಕಾಯಬೇಕು. ನಮ್ಮ ಅಕ್ಕ ಗೀ ರೈಸ್ ಚೆನ್ನಾಗಿ ಮಾಡ್ತಾಳೆ. ಎಣ್ಣೆ ಮತ್ತೇನು ಅಷ್ಟೇ ಗೀ ರೈಸ್ ಸಖತ್ತಾಗಿ ಮಾಡ್ತಾಳೆ. ಪಲಾವ್ ಐಟಮ್, ಗೋಡಂಬಿ, ಪಲಾವ್ ಎಲ್ಲ ಹಾಕೋಬೇಕು. ಎಣ್ಣೆ ಕಾದ್ಮೇಲೆ ಎಲ್ಲ ಹಾಕೊಳ್ಳೋಣ. ಹಾಕೊಳ್ತಾ ಇದ್ದೀನಿ. ಏನು ಸಮಾಚಾರ? ಹೇಳ್ಕೆಲ್ಲ ಏನು ಕೇಳೋಣ, ನೀನು ಹೇಳಿ. ನೋಡಿ, ವಿಡಿಯೋ ಮಾಡಬೇಕು ಅಂದ್ಬಿಟ್ಟು ಇನ್ನೂ ಸಾರಿ ಚೇಂಜ್ ಮಾಡಿಲ್ಲ. ನಮ್ಮನ್ನ ನ್ಯಾಚುರಲ್ ಆಗಿ ತೋರಿಸ್ಬೇಕು. ಅದನ್ನ ಬಿಟ್ಟು ಸ್ಯಾರಿ ಹಾಕೊಂಡೆ ನೀನು ಹಾಕೊಂಡಿದ್ದೆ ತಾನೇ ಮಧ್ಯಾಹ್ನ? ನಾನು ಚೇಂಜ್ ಮಾಡಿದೆ ತಾನೇ ಇವಾಗ. ನಾನು ಒಟ್ಟಿಗೆ ನೈಟ್ ಡ್ರೆಸ್ ಹಾಕೋತೀನಿ. ಓಕೆ, ಉಪ್ಕೊಳಲ್ವಾ? ಗ್ರೀನ್ ಚಿಲ್ಲಿ ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಹೇಳು ಹಂಗೆ. ಹೇಳ್ತಾ ಇದೆಯಲ್ಲ ನೀನೇ, ನಾನೊಂದ್ಸಲ ಏನು ಹೇಳೋದು. ನೀಟಾಗಿಡು. ನೀಟಾಗಿ ಅಲ್ಲ ಪಾತ್ರೆ ಸ್ವಲ್ಪ ಸಿಡಿಯುತ್ತೆ, ದೂರ ಆಯಿತು. ನೆಕ್ಸ್ಟ್ ಆನಿಯನ್
3 ಆನಿಯನ್ ತಗೊಂಡಿದ್ದೀವಿ. ಅದು ನೀವು ತಾನೇ ಕಟ್ ಮಾಡಿದ್ದು, ಅದೊಂದೇ ಅವಳು ಮಾಡಿರೋದು. ನಾನು ಒಂದೇ ಕೆಲಸ ಮಾಡಿದ್ದೀನಿ, ನಾನು ಮಾಡಿದ್ದೀನಿ, ಕಟ್ ಮಾಡಿದ್ದೀನಿ. ನೆಕ್ಸ್ಟ್ ಗೀ ರೈಸ್ ಜೊತೆ ಏನು ರೈಸ್ಗೆ ಕುರ್ಮಾ ರೆಡಿಯಾಗಿದೆ. ಕುರ್ಮಾ ರೆಡಿ ಇದೆ. ಜೊತೆಗೆ ಪನ್ನೀರ್ ಟಿಕ್ಕಾ, ಆಲೂಗೆಡ್ಡೆ ಪನ್ನೀರ್ ಕಬಾಬ್. ನಮ್ಮ ಅಕ್ಕ ಪನ್ನೀರ್ ಟಿಕ್ಕಂದು ಚೆನ್ನಾಗಿ ಮಾಡ್ತಾರೆ. ನಮ್ಮ ಅತ್ತೆ ಏನು ಮಾಡ್ತಾರೆ ನೋಡೋಣ. ನಮ್ಮ ಅತ್ತೆ ಪನ್ನೀರ್ಗೆ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ಈರುಳ್ಳಿ ಅಲ್ಲ, ಈರುಳ್ಳಿ. ಆನಿಯನ್ ಕಟ್ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆ. ಆನಿಯನ್ ಜೊತೆ ಕ್ಯಾಪ್ಸಿಕಮ್ ಇನ್ನೂ ಎತ್ಕೊಂಡಿಲ್ಲ, ಆನಿಯನ್ ಕಟ್ ಮಾಡ್ತಾ ಇದ್ದಾರೆ. ಗಮ್ ಅಂತ ಇದೆ ಸ್ಮೆಲ್ಲು. ಈಗ ಸ್ವಲ್ಪ ಗೋಲ್ಡನ್ ಫ್ರೈ ಆಗೋವರೆಗೂ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಲ್ಲ, ಹಂಗೆ ಎತ್ಕೋತೀನಿ. ಎತ್ತಿನ ಹಾಲಿಡೇಸ್ ಕಾಲೇಜು ಎಕ್ಸಾಮ್ ಎಲ್ಲ ಮುಗ್ದಿತ್ತು, ಅದಕ್ಕೆ ವ್ಲಾಗ್ ಮಾಡಿರಲಿಲ್ಲ. ಎಕ್ಸಾಮ್ಸ್ ಇತ್ತು, ಅದಕ್ಕೆ ವ್ಲಾಗ್ ಮಾಡಿಲ್ಲ. exam ಎಲ್ಲ ಇತ್ತು, ಸ್ವಲ್ಪ ಅದಕ್ಕೆ. ಸಾಲ್ಟ್ ಈರುಳ್ಳಿ ಫ್ರೈ ಆಗೋಕ್ಕೆ. ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಸ್ವಲ್ಪ ಆನಿಯನ್ ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಘಮ ಘಮ. ಅಯ್ಯೋ ಲವ್ ಜಾಸ್ತಿ ಆಗ್ಬಿಟ್ಟಿದೆ. ಕಟ್ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಅದೊಂದು 2 ಸ್ಪೂನ್ಸ್ ಹಾಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಮಿಕ್ಸ್ ಮಾಡಿ. ತೆಗೆದು ನಾನು ಮಾಡ್ತೀನಿ. ಗೀ ರೈಸ್ ಘಮ ಅಂತಿದೆ. ಇನ್ನೂ ಏನು ಮಾಡಿಲ್ಲ, ಈಗ ಅಂತಿದ್ಯಾ? ಫ್ರೈ ಸ್ಮೆಲ್ಲು ಘಮ ಘಮ ಕೊತ್ತಂಬರಿ, ಪುದೀನ ನೀಟಾಗಿ ವಾಶ್ ಮಾಡಿ ಸಣ್ಣಕ್ಕೆ ಚಾಪ್ ಮಾಡಿರೋದು. ಮಿಕ್ಸ್ ಮಾಡಿ. ಈ ರೆಸಿಪಿನ ನೀವು ಆಡಿಯನ್ಸ್ ನೋಡ್ತಾ ಇರೋರು ಒಂದ್ಸಲ ಟ್ರೈ ಮಾಡಿ. ಅದು ಸ್ವಲ್ಪ ಬಾಯ್ಲ್ ಆದಮೇಲೆ ಅದಿನ್ನೊಂದು ಸ್ವಲ್ಪ ಬಾಯ್ಲ್ ಆಗಲಿ. ಕೊತ್ತಂಬರಿ ಪುದೀನ ಎಲ್ಲ ಬೇಗ ಬಾಯ್ಲ್ ಆಗಿಬಿಡುತ್ತೆ, ಹಾಗೆ ಫ್ರೈ ಆಗಿಬಿಡುತ್ತೆ. ಸಾರಿ, ಇವಾಗ ಬಟಾಣಿ 1 ಕಪ್ ಬಟಾಣಿ ಹಾಕ್ಕೊಳ್ತಿದ್ದೀವಿ. ಅಷ್ಟೇ. ಗೀ ರೈಸ್ ಮಾಡೋದು ತುಂಬ ಈಸಿ. ಗೀ ರೈಸ್ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಆಗುತ್ತೆ. ವಾಶ್ ಮಾಡಿ ಮಾತಾಡಿ ಅದನ್ನೆಲ್ಲ ಫ್ರೈ ಮಾಡೋಣ. ಒಳಗೆ ಸಿಕ್ತಿರೋ ಸ್ಯಾರಿ ಒಂದು ಸೊ ಇವಾಗ ಅದು ರೆಡಿ ಆಗಿದೆ. ಸೊ ಅದ್ರ ಜೊತೆಗೆ ಏನು ಅರ್ಧ ಕಾಯಿ ಫುಲ್ ಗ್ರೈಂಡ್ ಮಾಡಿ ಅದ್ರದ್ದು ಹಾಲು ಮಾತ್ರ ತೊಗೊಂಡಿರೋದು, ರಸ ಬರುತ್ತಲ್ಲ ಅದನ್ನ ಮಾತ್ರ. 2 ಲೋಟ ಅಕ್ಕಿಗೆ 4 ಲೋಟ ನೀರು. ಸೊ ನಾವು ನೀರು ಜಾಸ್ತಿ ಹಾಕಲ್ಲ, ಹಾಲೇ ಹಾಕಿಲ್ಲ. ಲಾಸ್ಟಲ್ಲಿ 1 ಲೋಟ ಏನಾದರೂ ನೀರು ಹಾಕ್ತೀವಿ. 3 ಹಾಲು ಹಾಕ್ತಾಯಿದ್ದೀನಿ, 1 ಲೋಟ ನೀರು ಹಾಕ್ತೀನಿ. ಮಿಕ್ಸ್ ಮಾಡಿ. ಆನ್ ಆಗಿದೆಯಾ? ರುಚಿಗೆ ತಕ್ಕಷ್ಟು ಸಾಲ್ಟ್. ಇಷ್ಟೊತ್ತಲ್ಲಿ ಇರಬೇಕು ಅಂತ ಕನ್ನಡದಲ್ಲಿ. ಸೊ ಫಸ್ಟ್ ಹಾಕಿರ್ತೀವಿ ಆನಿಯನ್ ಫ್ರೈ ಮಾಡುವಾಗ, ಸೊ ನೋಡಿಕೊಂಡು ಸ್ವಲ್ಪ ಹಾಕ್ಬಿಟ್ಟೆ. ಭುವನ ಮಾಡಿರೋ ಗೀ ರೈಸ್ ತಿಂದು ಎಷ್ಟೊಂದು ದಿನ ಆಯಿತು. ಈ ಮನೆಗೆ ಬಂದು ತಿಂದೇ ಇಲ್ಲ. ಅತ್ತೆ ಫಸ್ಟ್ ಟೈಮ್ ಈ ಮನೆಗೆ ಬಂದಾಗ ಗುರುಪ್ರವೇಶ ಮಾಡಿದಾಗ ಮಾಡಿದ್ದು. ಮಾಡಿದ್ದೀನಿ. ಅದಾದ್ಮೇಲೆ ಮಾಡಿದ್ರಿ, ಒಂದ್ಸಲ ಮಾಡಿದ್ರಿ. ನಾನು ಮಾಡಿದ್ದೀನಿ, ನಾನು ಬೇಸನ್ ಸಲ ಮಾಡಿದ್ದೀನಿ, ನೀನಿಲ್ಲ ಅನ್ಸುತ್ತೆ ಅಷ್ಟೇ. ನಾನು ಇರಲಿಲ್ಲ ನೀನು ಮಾಡಿದಾಗ. ಸೊ ಬಾಸುಮತಿ ರೈಸ್ 1 ಲೋಟ ಬಾಸುಮತಿ, 1 ಲೋಟ ನಾರ್ಮಲ್ ರೈಸ್. ಕಾಯಿ ಹಾಲು
ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದಿ ಬಂದಾಗ ಅಕ್ಕಿನ 2 ಲೋಟ ಅಕ್ಕಿ, ಬಾಸುಮತಿ ರೈಸ್ 1 ಲೋಟ ಬಾಸುಮತಿ, 1 ಲೋಟ ನಾರ್ಮಲ್. ಮಿಕ್ಸ್ ನಾರ್ಮಲ್ ರೈಸ್ ಬಾಸುಮತಿ ರೈಸ್ ಮಿಕ್ಸ್. ಇವಾಗ ನೀರು ಹಾಕೋಬೇಕಾ? ಏನು ಕಪ್ಪುಚ್ಚಿ ಎಷ್ಟು ಕಮ್ಮಿ ಇದೆ ನೀರು. 1 ಸೆಕೆಂಡ್ ವೇಟ್. ಅದಕ್ಕೆ ಹೇಳೋದು ಅಪರೂಪಕ್ಕೆ ಅಡುಗೆ ಮನೆಗೆ ಬರಬಾರ್ದು. ನಾನು ನಮ್ಮ ಮನೇಲಿ ನಾನೇ ಅಡುಗೆ ಮಾಡ್ತೀನಿ. ಅದಕ್ಕೆ ಮ್ಯಾಗಿಗೆ ಎಷ್ಟು ನೀರು ಹಾಕ್ಬೇಕಂತ ಕೇಳಿದ್ದು. ನಾವು ಮನೇಲಿ ಮ್ಯಾಗಿ ಜಾಸ್ತಿ ತಿನ್ನಲ್ಲ. ನಾವು ಮ್ಯಾಗಿ ನಮ್ಮ ಮನೇಲಿ ದಿನ ತಿಂತೀವ, ಆದರೂ ಸುಮ್ಮನೆ ಕೇಳಬೇಕಂತ ಕೇಳಿದೆ. ಇದು 1-2 ಕುದಿ ಬಂದಮೇಲೆ ಕ್ಲೋಸ್ ಮಾಡಿ 2 ವಿಷಲ್ಸ್. ಡನ್. ಏನಿದು ಗೀ ರೈಸ್ ಡನ್. ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ನನಗೆ ಹೆವಿ ಟಾರ್ಚರ್ ಇಡ್ತಾವಳು ಇವಳು. ಯಾಕೆ? ಬೆಳಿಗ್ಗೆಲ್ಲ ಸೀರೆ ಉಡ್ಸು ಆಯ್ತು, ಆಮೇಲೆ ಅಡುಗೆ ಮಾಡು. ಸೀರೆ ಇನ್ನೂ ಹಂಗೆ ಉಟ್ಕೊಂಡಿದ್ದೀನಿ. ಹಿಂದೆ ತೋರಿಸ್ಲ ಸೀರೆ? ಬೇಡ, ಮುಂದೆಯಿಂದ ಚೆನ್ನಾಗೇ ಇದೆ. ಶೆಕೆ ಆಗ್ತಾ ಇದೆ ಸೀರೆ ಉಟ್ಕೊಂಡು. ಅಡುಗೆ ಮನೇಲಿ ಫ್ಯಾನ್ ಇಲ್ಲ. ಅಡುಗೆ ಮನೆಗೆ ಹೊಸ ಫ್ಯಾನ್ ಹಾಕ್ಸ್ಬಿಡಕ್ಕೆ ನಿಮ್ಮ ಮಾಮಂಗೆ. ಹೇಳೋಣ ಮಾಮ ಬಂದಮೇಲೆ. ಕುದಿತಾ ಇದೆ. ಸೊ ಗೀ ರೈಸ್ ಅರ್ಧ ಆಗಿದೆ. ನೆಕ್ಸ್ಟು ಮುಚ್ಚೋಣ ಇದನ್ನು. ಆಲ್ಮೋಸ್ಟ್ 50% ಬಾಯ್ಲ್ ಆಗಿದೆ. ಸೊ ನೆಕ್ಸ್ಟ್ ಕ್ಲೋಸ್ ಮಾಡಿ ಬಿಡೋಣ. ಎಷ್ಟು ವಿಷಿಲ್ ಆಗಬೇಕು? 2 ವಿಷಿಲ್ಸ್ ಆದಮೇಲೆ ಬರೋಣ ವಾಪಸ್. ಗೈಸ್, ನಮ್ಮ ಅಕ್ಕ ಪಾತ್ರೆ ತೊಳಿತಾ ಇದ್ದಾಳೆ ನೋಡಿ. ಪಾತ್ರೆ ತೊಳಿತಾ ನೋಡಿದ್ರೆ ಸರಿ ನನ್ನ ಕೈಲಿ. ತೊಳಿ ಚೆನ್ನಾಗಿ ತೊಳಿ. ಬಾ ತೊಳಿ ಬಾ. ನೋಡಿ ಗೈಸ್, ನಮ್ಮ ಅತ್ತೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎಷ್ಟು ನೀಟಾಗಿ ಕಟ್ ಮಾಡಿದ್ದಾರೆ. ಪನ್ನೀರ್ ಟಿಕ್ಕಾಗೆ ಯಾವುದೋ ಒಂದು ಸ್ಮೈಲ್. ಹಾಯ್ ಗಾಯ್ಸ್ ಅನ್ನು ಹೇಳತ್ತೆ. ಏನೇ ಹಾಯ್ ಗಾಯ್ಸ್ ಅನ್ನು. ನೋಡು, ನಿಂದು ವಾಯ್ಸೇ ಬರಲ್ವಂತೆ, ಸ್ವಲ್ಪ ಜೋರಾಗಿ ಹೇಳು. ಓಕೆ. ಇದೇನು ಗ್ರೇವಿಗ ಏನು ಇಷ್ಟು ಚಿಕ್ಕದಾಗಿ ಮಾಡ್ತಾ ಇದೀಯ? ಪನ್ನೀರ್ ಟಿಕ್ಕಾ. ಇಷ್ಟು ಚಿಕ್ಕದಾಗಿ? ಅದು ಹಂಗೆ ತವ ಮೇಲೆ ಬೇಯಬೇಕಲ್ವಾ, ಅದಕ್ಕೆ ಸ್ವಲ್ಪ ತೆಳ್ಳಗಿದ್ರೆ ಬೇಗ ಬೇಯುತ್ತೆ. ಡೀಪ್ ಫ್ರೈ ಅಲ್ಲ, ಶಾಲೋ ಫ್ರೈ. ಅದಕ್ಕೆ ತವಾ ಫ್ರೈ, ಡೀಪ್ ಫ್ರೈ ಅಲ್ಲ. ಓಕೆ. ಸ್ವಲ್ಪ ತೆಳ್ಳಗಿದ್ರೆ ಬೇಗ ಫ್ರೈ ಆಗುತ್ತೆ. ಚೆನ್ನಾಗಿದೆ. ಓಕೆ. ಗುಂಡ ಫುಲ್ಲು ನಿದ್ದೆ ಮಾಡ್ತಾ ಇದ್ದಾನೆ ಅವಾಗಿಂದ. ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆಯಿಂದನೂ ಗುಂಡ ನಿದ್ದೆ ಮಾಡ್ತಾ ಇದ್ದಾನೆ. ಏನೇನು ಹಾಕಿದೆಯಾ ಇದಕ್ಕೆ? ಕರ್ಡು, ರೆಡ್ ಚಿಲ್ಲಿ ಪೌಡರು, ಸ್ವಲ್ಪ ಪೆಪ್ಪರು, ಧನಿಯಾ ಪುಡಿ ಅಷ್ಟೇ. ಇಷ್ಟೇ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಕಬಾಬ್ ಪೌಡರು? ಅದು ಹಾಕಿಲ್ಲ. ಕಬಾಬ್ ಪೌಡರ್ ಇನ್ನೂ ಹಾಕಿಲ್ಲ. ನೆಕ್ಸ್ಟ್ ಸ್ವಲ್ಪ ಚಾಟ್ ಮಸಾಲ. ಚೆನ್ನಾಗಿ ಮಿಕ್ಸ್. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕಲ್ವಾ? ಚಾಟ್ ಮಸಾಲಾಗೆ ಸ್ಮೆಲ್ಲು. ಆಯಿಲ್ ಹಾಕ್ಬೇಕಲ್ವಾ? ತುಂಬ ದಿನ ಆಯ್ತು ನಾನು ಮಾಡಿ, ಅದಕ್ಕೆ ಕೇಳ್ಕೊಂಡು ಮಾಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಎಡವಟ್ಟಾದ್ರೂ ತವಾಲಿ ಮಸಾಲೆ ಸಪ್ರೇಟ್ ಆಗಿಬಿಡುತ್ತೆ, ಪನ್ನೀರ್ ಸಪ್ರೇಟ್ ಆಗಿಬಿಡುತ್ತೆ. ಒಂದು ವಿಶಿಲ್ ಕೂಗ್ತು. ಇರಮ್ಮ ಅಂತ ಇದ್ಯಾವ ಪೌಡ್ರು? ಗರಂ ಮಸಾಲ. ಗರಂ ಮಸಾಲ. ಎರಡು ವಿಶಿಲ್ ಕೂಗ್ತು. ಅದು ಅವಾಗಲೇ ಸುಮ್ಮನೆ ಸ್ವಲ್ಪ
ವಾಟ್ ಆರ್ ಯು ಟೇಕಿಂಗ್? ತಂಬಿಟ್ಟು ನಮ್ಮ ಅತ್ತೆನೇ ತಿಂದಿರೋದು ಅರ್ಧ ಫುಲ್ಲು. ಕಡಲೆ ಹಿಟ್ಟು ಆ್ಯಡ್ ಮಾಡ್ಕೊಳ್ಳೋಣ ನೆಕ್ಸ್ಟು. ಇದು ಗಟ್ಟಿಯಾಗಲ್ವಾ? ಸ್ವಲ್ಪ ನೀರು ಹಾಕೊಂಡು ಇನ್ನೇನು ಹಾಕ್ಬೇಕು? ಇನ್ನೇನು ಸ್ವಲ್ಪ ನೀರು ಹಾಕೋಣ. ಚಿಕನ್ ಪೌಡರ್ ಇದು ರೆಡಿಯಾಗಿದೆ. ಹಾಕ್ತೆ. ಪನ್ನೀರ್ ಟಿಕ್ಕಾ ನೀರು ಹಾಕ್ಬಾರ್ದು ಮತ್ತೆ ಇನ್ನೊಂಚೂರು ಮೊಸರು ಹಾಕೊಳ್ಳ. ಮೊಸರು ಹಾಕೋಬೇಕು. ಮೊಸರು ಸಾಲ್ಟ್ ಹಾಕ್ಬೇಕು. ಸಾಲ್ಟ್ ಹಾಕೋಣ ನೆಕ್ಸ್ಟ್. ಕೆಲವೊಂದು ಕಸ್ತೂರಿ ಮೆಂತ್ಯ ಇದೆ ಹುಡುಕ್ತೀನಿ. ಒಂದು ಸ್ವಲ್ಪ ಅಲ್ಲಿ ನಿಮ್ಮ ಕ್ಯಾಮ್ರಾದ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟು ಕಸೂರಿ ಮೇಥಿ. ಕಸ್ತೂರಿ ಮೆಂತ್ಯ ಡೈರೆಕ್ಟ್ ಹಾಕ್ಬೇಡಿ, ಸ್ವಲ್ಪ ಕೈಗೆ ತಗೊಂಡು ಪುಡಿ ಮಾಡಿ ಸ್ಮ್ಯಾಶ್. ಅಷ್ಟೇ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಕೈ ಹಿಡ್ಕೊಂಡೆ ಮಾಡ್ತೀನಿ ರೋಟ್ ಪಡಿ. ಇಲ್ಲಿ ಇದನ್ನು ಆ್ಯಡ್ ಮಾಡಬೇಕಾ ನೆಕ್ಸ್ಟು? ಇಷ್ಟು ಅಷ್ಟೇ ಸಾಕಾಗುತ್ತಾ ಪೇಸ್ಟ್ ಅದಕ್ಕೆ? ಆನಿಯನ್ ಸ್ವಲ್ಪ ಗೀ ರೈಸ್ ಹಾಕಿದ್ದೀನಿ. ಆಗಿದೆ. ಗೀ ರೈಸ್ ರೆಡಿ, ಕುರ್ಮಾ ರೆಡಿ. ನೆಕ್ಸ್ಟ್ ಪನ್ನೀರ್. ಹೀಗೆ ಕೈಯಲ್ಲಿ ಕೈ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ಪೂನಲ್ಲಿ ಎಲ್ಲ ನೀಟಾಗಿ ತಿರುಗಲ್ಲ. ಪನ್ನೀರೆಲ್ಲ ಕಟ್ಟಾಗ್ಬಿಡುತ್ತೆ ಸ್ಪೂನಲ್ಲಿ ಕಳಿಸಿದ್ರೆ. ಸೊ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಕೈಯಲ್ಲಾದರೆ ನಮಗೆ ಗೊತ್ತಿದೆ ಪನ್ನೀರ್ ಅಂತ. ಸೊ ಸಾಫ್ಟಾಗಿ ನೀಟಾಗಿ ಮಿಕ್ಸ್ ಮಾಡ್ಬೋದು. ಹಾಕ್ಬಿಡ್ಲ ಆನಿಯನ್ ಸಾಕ? ಹಾಕ್ಬಿಡು ಅಷ್ಟೇ ನೆಕ್ಸ್ಟ್. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೊಂದು 1.5 hour ಆರ್ 1 hour ಮ್ಯಾರಿನೇಟ್ ಆದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ಮ್ಯಾರಿನೇಟ್ ಮಾಡಿ ಮ್ಯಾರಿನೇಟ್ ಮಾಡೋಕ್ಕೆ ಫ್ರಿಜ್ಜಲ್ಲಿ ಇಡಬೇಕು. 1 hour ಇಟ್ಬಿಟ್ರೆ ಸಖತ್ತಾಗಿರುತ್ತೆ ಟೇಸ್ಟ್ ಅಲ್ವಾ? ಅದೆಲ್ಲ ಪನ್ನೀರೆಲ್ಲ ಟೇಸ್ಟ್ ಎಲ್ಲ ಮಿಕ್ಸ್ ಮಸಾಲೆ ಎಲ್ಲ ಎಳ್ಕೊಂಡಿರುತ್ತೆ. ಗೈಸ್, ಸೊ ಗೀ ರೈಸ್ ರೆಡಿಯಾಗಿದೆ. ಓಪನ್ ಮಾಡೋಣ ಬನ್ನಿ. ವಾವ್, ನೋಡಿ ನಮ್ಮ ಅಕ್ಕ ಗೀ ರೈಸ್ ಎಷ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ದಾಳೆ. ನಿಮ್ಮ ಸ್ಟೂಡೆಂಟ್ಸ್ ಯಾರಾದರೂ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ರಿ ಮ್ಯಾಮ್ ಅಂತ ನೋಡ್ಕೊ. ತಿನ್ನೋ ಟೈಮಿಗೆ ಅದ್ರ ಜೊತೆ ಸೈಡ್ಸ್ ಎಲ್ಲ ರೆಡಿ ಆದಮೇಲೆ ತೋರಿಸ್ತೀವಿ. ಓಕೆನಾ? ಓಕೆ. ಸೊ ಪನ್ನೀರೆಲ್ಲ ರೆಡಿಯಾಗಿದೆ. ನೆಕ್ಸ್ಟ್ ತವಾಗ ಹಾಕೋಣ. ಝೂಮ್ ಹಾಕಿದಾಗ ಚೆನ್ನಾಗಿ ಕಾಣಿಸ್ತಿಲ್ಲ. ದಬ್ಬ ಥರ ಇದೆ ಮುಖ ತೊಳೆದಿಲ್ಲ. ಮುಖ ತೊಳೆದಿಲ್ಲ, ಮತ್ತು ಮೇಕಪ್ ಹಂಗೆ ಇದೆ. ಅದು ಬೆಳಗ್ಗೆ ಮಾಡ್ಕೊಂಡಿರೋ. ನಿಮ್ಮ ಫ್ರೆಂಡ್ಸ್ ಬಗ್ಗೆ ಒಂದು ಲೈನ್ ಹೇಳಿ ನೋಡೋಣ. ನನ್ನ ಫ್ರೆಂಡ್ಸ್ ಬಗ್ಗೆನಾ? ಯಾಕೆ? ತಿಳ್ಕೊಳ್ಳೋಣ, ಒಂಚೂರು ಕ್ಯೂರಿಯಾಸಿಟಿ ಹಾಕೋ. ನೀನು ಹೇಳು ಫಸ್ಟು. ನನ್ನ ಫ್ರೆಂಡ್ಸ್ ಎಲ್ಲ ಚಿಂತಂತವ್ರು. ಆಮೇಲೆ ಹೆವಿ ಕಾಲೇಜ್ ಲೈಫ್ನ ಎಂಜಾಯ್ ಮಾಡಿದ್ದೀವಿ, ಮಸ್ತಾಗಿ ಎಂಜಾಯ್ ಮಾಡಿದ್ದೀವಿ. ತೋರಿಸ್ತೀನಿ, ನಾನು 5 ಜನದ್ದು ಒಂದು ಗ್ಯಾಂಗ್ ಫೋಟೋ ತೋರಿಸ್ತೀನಿ. ಎಣ್ಣೆ ಕಾಯಿಲಿ. ಇನ್ನು ಹಿಂಗೆ ಹಾಕೋಣ. ನಿಂಗೆ ಬೇಕಾ ಗುಂಡ? ಬೇಕಾ ನಿಂಗೆ? ತಗೋ. ನೋಡಿ ನಮ್ಮ ಕೈಲಿ ಮಧ್ಯದಲ್ಲಿ ಹೆಂಗಿದ್ದಾಳೆ, ಚಿಕ್ಕ ಹುಡುಗಿ ಥರ, ಗುಂಡಮ್ಮನ ಥರ ಕಾಣ್. ಅವ್ರ ಫ್ರೆಂಡ್ಸ್ ಗ್ಯಾಂಗ್. ಇನ್ನೊಂದು ಸ್ವಲ್ಪ ಝೂಮ್ ಹಾಕ್ತೀನಿ. ಹಾಂ,
ಪನ್ನೀರ್ ತವಾ ಫ್ರೈ. ಪನ್ನೀರ್ ಟಿಕ್ಕಾ ಕಳಿಸ್ತೀನಿ. ಅದೇ ಪನ್ನೀರ್ ಟಿಕ್ಕಾ ತವಾ ಫ್ರೈ. ಹೋಗಿ ನಮ್ಮ ಮಾಮ ಬಂದು ನೋಡಿ ನಮ್ಮ ಮಾಮ ಬಂದಿದ್ದಾರೆ. ನಮ್ಮ ಮಾಮ ಬಂದ್ರು ಅಂತ. ಹಾಯ್, ಏನ್ ಮಾಡ್ತಾ ಇದ್ದೀರಾ? ನಾವು ವ್ಲಾಗ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ರೋಸ್ಟ್ ಮಾಡೋಣ. ನೀನು ಮಾಡ್ಕೊಳಲ್ವಾ? ಆಲೂಗಡ್ಡೆ ಇಲ್ಲೇನೋ. ಫುಲ್ ರೆಡಿ ಆದ್ಮೇಲೆ ತೋರಿಸ್ತೀನಿ ಪ್ಲೇಟ್ ಹಾಕೊಂಡು. ನಿಮ್ಗೆಲ್ಲ ಬೇಡ, ಬನ್ನಿ ಮತ್ತೆ ಮಾಡ್ಬೇಕಾರೆ. ಇಲ್ಲ ಆಲ್ರೆಡಿ ಹಾಕ್ತಿಲ್ಲ, ಮಾಮೂಲಿ ಡ್ರೆಸ್ ಬಂದಿದೆ. ಅದು ಬರೀ ಗಂಡಸರನ್ನ ಒಂದು ಕೆಲಸ ಮ್ಯಾರೇಜ್